ಇದು ನನ್ಗ ಬೇರೆಯವ್ರಿಗೆ ತಂದಿದ್ರೆ ನಿನ್ ಕೈ ಯಾಕೆ ಕೊಡ್ಲಿ? ನಿನಗೆ ಶಿವಾನಿ ಇದು. ಬಾಬಾ ಹೇಳಿದ ಗುಹೆ ಇದೆ ಅನ್ಸುತ್ತೆ. ಒಳಗೆ ಹೋದ್ರೆ ಮಹಿಷಾಸುರನ ಸಂಹಾರ ಮಾಡಿದ ಜಾಗ ಸಿಗ್ಬೋದು. ಇಷ್ಟೊಂದು ಸರ್ಪಗಳಿವೆ, ಹೇಗೆ ಹೋಗೋದು? ಖಾಲಿ ಗುಹೆ ಹಾದಿಲಿ ಸಾಗುವುದು ತುಂಬಾ ಕಷ್ಟದ ಕೆಲಸ. ಅಲ್ಲಿ ನಿನಗೆ ಏನೇ ಕಷ್ಟ ಎದುರಾದರೂ ನಾಗಮಣಿಯ ಸಹಾಯ ಪಡೆದುಕೋ. ಅಂಕಲ್ ಯಾಕೆ ನಿರ್ಧಾರ ತಗೊಂಡ್ರು? ತ್ರಿವಿಕ್ರಮ್ ಇಲ್ಲಿರೋ ತನಕ ನನ್ಗೆ ಪ್ರತಿ ಕ್ಷಣ ಹಿಂಸೆ ಅನ್ಸ್ತಾ ಇರುತ್ತೆ. ಅವನ್ ಏನ್ ಮಾಡ್ತಾನೋ ಅಂತ ಕಾಡ್ತಾ ಇರುತ್ತೆ. ಅವನ್ ಇಲ್ಲಿಂದ ಕಳಿಸ್ಬೇಕು. ಒಂದಾದ್ಮೇಲೆ ಒಂದ್ ತೊಂದರೆಗಳು ಬರ್ತಾನೆ ಇದೆ. ನನ್ನ ಗುರುದೇವನ ಕಳ್ಕೊಂಡೆ. ತ್ರಯಂಬಕನ್ ಜೊತೆ ಹೋರಾಡೋ ಪರಿಸ್ಥಿತಿ ಎದುರಾಯ್ತು. ಆಮೇಲೆ ಮೋಯಂಗನಿಗೆ ಎಲ್ಲ ಸತ್ಯ ಗೊತ್ತಾಗಿ ಅವಳಿಂದ ನನ್ನ ಪ್ರೀತಿನ ಕಳ್ಕೋಬೇಕಾಯ್ತು. ಈಗ ತ್ರಿವಿಕ್ರಮ್ಗೆ ಎಲ್ಲ ವಿಷಯನೂ ಗೊತ್ತಾಗಿದೆ. ಮುಂದೇನಾಗುತ್ತೋ? ಶಿವಾನಿ, ಶಿವಾನಿ, ಏನಾಯ್ತು? ಅಳ್ತಾ ಇದೆಯಾ? ಇಲ್ಲ, ನಾನೇನು ಅಳ್ತಾ ಇಲ್ಲ. ಸುಳ್ಳು ಹೇಳ್ಬೇಡ ಶಿವಾನಿ, ನನಗೆ ಗೊತ್ತಾಗತ್ತೆ. ಮನ್ಸಲ್ಲಿರೋದನ್ನ ನಾಲ್ಗೆ ಸುಳ್ಳು ಹೇಳ್ಬೋದು, ಕಣ್ಣುಗಳು ಸುಳ್ಳು ಹೇಳಲ್ಲ. ಹೇಳಿ, ಏನಾಯ್ತು? ಏನಿಲ್ಲ ಅಂತ ಹೇಳಿದ್ನಲ್ಲ, ನಾನು ಅಳ್ತಾ ಇಲ್ಲ. ನಿಜವಾಗ್ಲೂ ಅಳ್ತಾ ಇಲ್ವಾ ನೀನು? ಆರಾಮಾಗಿದ್ಯಾ? ಏನು ದುಃಖನೇ ಇಲ್ವಾ ನಿಂಗೆ? ಶಿವಾನಿ, ಸಮಾಧಾನ ಮಾಡ್ಕೋ. ಅಳುವಂಥದ್ದು ಏನಾಯ್ತು? ಯಾರಾದ್ರೂ ಏನಾದ್ರು ಅಂದ್ರ? ಯಾರಿಂದಾದ್ರೂ ನಿಂಗೆ ಬೇಜಾರಾಯ್ತಾ? ಶಿವಾನಿ, ನೋಡಿಲಿ, ಏನಾಯ್ತು ಹೇಳು. ನಾನೇನೇನು ಮುಚ್ಚಿಡಬಾರ್ದು, ಓಕೆನಾ? ತ್ರಿಶೂಲ್ ಹತ್ರ ತ್ರಿವಿಕ್ರಮ್ ನನಗೆ ಹಿಂಸೆ ಕೊಡ್ತಿರೋ ವಿಷಯನ ಹೇಳ್ಬಿಡ್ಲಾ? ಹೇಳು ಶಿವಾನಿ, ಏನಾಯ್ತು ಹೇಳು. ಅದು ನನ್ಗೆ ಹೇಳು. ತ್ರಿಶೂಲ್ ನಾನಾ? ನನ್ನಿಂದ ಬೇಜಾರಾಯ್ತಾ ಶಿವಾನಿ ನಿನಗೆ? ನೀನ್ ಬಯಸ್ದಂಗೆ ನಾನು ನಡ್ಕೊಳ್ಳಿಲ್ಲ ಅಂತನಾ? ಅದಕ್ಕೆ ಈ ಕಣ್ಣೀರು? ಅದೆಲ್ಲ ಅಲ್ಲ. ತ್ರಿವಿಕ್ರಮ್ ನನ್ನನ್ನ ಕಾಡ್ತಾ ಇದ್ದಾನೆ. ಅದನ್ನ ನಿನಗೆ ಹೇಗೆ ಹೇಳೋದು ಅಂತ ನನಗೆ ಗೊತ್ತಾಗ್ತಿಲ್ಲ ತ್ರಿಶೂಲ್. ಶಿವಾನಿ, ಇವಾಗ ಅಳದು ನಿಲ್ಸು. ನೋಡಿಲಿ, ನನ್ನಿಂದಾಗಿರೋ ಬೇಜಾರನ್ನ ನಾನೇ ಸರಿ ಮಾಡ್ತೀನಿ, ಓಕೆನಾ? ನೀನು ಬಯಸ್ದ ಹಾಗೆ ನಾನು ನಡ್ಕೋತೀನಿ. ನಿಜವಾಗ್ಲೂ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ನನ್ನ ನಂಬು ಶಿವಾನಿ. ನೀನು ಈ ಮನೆಯವ್ರಿಗೆ, ಈ ಮನೆಗೆ ಎಲ್ರಿಗೂ ಒಳ್ಳೇದನ್ನ ಬಯಸ್ತೀಯ.
ನಿನ್ನನ್ನು ಖುಷಿಯಾಗಿಡೋದು ನನ್ನ ಜವಾಬ್ದಾರಿ ಅಲ್ವಾ? ನಿಜವಾಗ್ಲು ಇವಾಗ ಅಳೋದು ನಿಲ್ಸು. ಏಯ್ ಶಿವಾನಿ, ಇವಾಗೇನು ಅಳೋದು ನಿಲ್ಲಿಸ್ತೀವೋ ಇಲ್ವೋ? ನಿನ್ನ ಕಣ್ಣಲ್ಲಿ ಯಾವುದೇ ಕಾರಣಕ್ಕೂ ನೀರು ಬರಬಾರ್ದು. ಏನಿದೆ ಇಷ್ಟೊಂದು ಕತ್ಲೆ? ಮುಂದೆ ಹೆಜ್ಜೆ ಇಡೋದಕ್ಕಾಗಲ್ಲ. ಇದೆಯಲ್ಲ ನಾಗಮಣಿ, ಇದರ ಬೆಳಕೆ ನನಗೆ ದಾರಿದೀಪ. ನಾಗಮಣಿ, ನಾಗಮಣಿ ಅವಳು ಎತ್ಕೊಂಡು ಹೋಯ್ತಲ್ಲ, ಈಗೇನ್ ಮಾಡೋದು? ಸ್ವಲ್ಪ ಎಚ್ಚರ ತಪ್ಪಿದರೂ ನಾಗಮಣಿ ಕೈ ತಪ್ಪುವುದು. ನಾಗಮಣಿಯನ್ನು ಕಳೆದುಕೊಂಡರೆ ನಿನ್ನ ಸಾವು ಖಂಡಿತ. ನಾನು ಕಷ್ಟಪಟ್ಟು ಪಡ್ಕೊಂಡಿರೋ ನಾಗಮಣಿನ ನಾನು ಯಾವತ್ತೂ ಕಳ್ಕೊಳ್ಳಲ್ಲ. ನಾಗಮಣಿ ನನ್ನ ಸೊತ್ತು. ಇದನ್ನ ಪಡೆಯಕ್ಕೆ ಬಂದವರು ಯಾರು ಜೀವನ ಉಳಿಸಲ್ಲ. ಇವಳೆ ನಿನ್ನ ಹೆಸರು ಶಿವಾನಿ. ನೀನು ಅಳಮೂಂಜಿಯಲ್ಲೇ ಇದ್ದೀಯಾ? ಶಿವಾನಿ, ನಿನಗೆ ಎಕ್ಸ್ಪ್ರೆಷನ್ ಒಂಚೂರು ಸೂಟ್ ಆಗೋದಿಲ್ಲ. ನೀನು ನಗ್ನಗ್ತಾ ಇದ್ರೇನೆ ನೋಡೋದಕ್ಕೆ ಚೆನ್ನಾಗಿರೋದು. ನೋಡು, ಮನೆಯಲ್ಲಿ ಹಬ್ಬದ ವಾತಾವರಣ ಇದೆ, ಎಲ್ಲ ಜಗಮಗ ಅಂತ ಇರ್ಬೇಕಾರೆ ಈ ತರ ಹೆಣ್ಮಕ್ಳು ಕಣ್ಣಲ್ಲಿ ನೀರಾಗ್ತಾ ಕೂತ್ರೆ ಮನೆಗದು ಒಳ್ಳೇದಲ್ಲ. ಸೊ ಪ್ಲೀಸ್ ಚಿಲ್ ಆಗಿರು. ಇಲ್ಲಿ ನೋಡಿಲಿ, ತಗೋದು. ಏನಿದು? ಓಪನ್ ಮಾಡಿ ನೋಡ್ಬಿಟ್ರೆ ಗೊತ್ತಾಗ್ಬಿಡ್ತದೆ. ಪ್ಲೀಸ್. ಇದು ನನ್ಗ? ಬೇರೆಯವ್ರಿಗೆ ತಂದಿದ್ರೆ ನಿನ್ ಕೈ ಯಾಕೆ ಕೊಡ್ಲಿ? ನಿನಗೆ ಶಿವಾನಿ ಇದು. ನಮ್ಮಿಬ್ರು ಮದುವೆ ಆದ್ಮೇಲೆ ಇದು ಮೊದಲನೇ ದಸರಾ. ಮನೆಯವರೆಲ್ಲರೂ ಶಾಪಿಂಗ್ ಹೋಗಿ ಬಂದ್ರು, ನೀನ್ ಮನೇಲೇ ಇದ್ದೆ, ಎಲ್ಲಿಗೂ ಹೋಗಿಲ್ಲ ಅಂತ ನನಗೆ ಗೊತ್ತು. ಹಾಗಂತ ನೀನು ಎಲ್ರ ಮುಂದೆ ಡಲ್ಲ ಕಾಣಿಸ್ಬಾರ್ದು ಅಲ್ವಾ? ಅದಕ್ಕೆ ನನ್ನ ಕಡೆಯಿಂದ ನಿನಗೊಂದು ಸಣ್ಣ ಗಿಫ್ಟ್. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಹೇಳೋದ ಪದಗಳೇ ಸಿಗ್ತಿಲ್ಲ ನನ್ಗೆ. ನಿಜವಾಗ್ಲೂ ಈ ಸೀರೆನ ನೀನ್ ತಂದ್ಯಾ? ನಿಂದ ಆಯ್ಕೆನಾ ಇದು? ಎಷ್ಟು ಚೆನ್ನಾಗಿದೆ ಗೊತ್ತಾ? ಓ ಕೂಲ್ ಕೂಲ್ ಕೂಲ್. ಬರೀ ಒಂದ್ ಸೀರೆ ಕೊಟ್ಟಿದ್ದಕ್ಕೆ ಅಷ್ಟೊಂದು ಖುಷಿನಾ? ನೋಡು ಮುಖ ಹೇಗೆ ಅರಳು ಬಿಡ್ತು. ಒಂದ್ ಹೆಣ್ಣಿಗೆ ತನ್ನ ಗಂಡ ಸೀರೆ ಕೊಡ್ಸ್ಬೇಕು ಅಂತ ಎಷ್ಟು ಆಸೆ ಇರುತ್ತೆ ಗೊತ್ತಾ? ನನ್ನ ಆಸೆನ ಇವತ್ತು ನೀನು ಈಡೇರಿಸ್ಬಿಟ್ಟೆ ತ್ರಿಶು. ದೇವ್ರೇ, ಈ ಹುಡುಗಿರ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲಪ್ಪ. ಅಲ್ಲ, ಇದು ಒಂದು ಆಸೆನ? ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಖುಷಿ ಪಡುವಂತದ್ದು ಏನಿದೆ? ನಿನಗೆ ಚಿಕ್ಕದಾಗಿರ್ಬೋದು ತ್ರಿಶೂಲ್, ಆದ್ರೆ ನನ್ಗಿದೆ ದೊಡ್ಡದು. ಇಡೀ ಪ್ರಪಂಚನೇ ಗೆದ್ದಷ್ಟು ಖುಷಿ ಆಗ್ತಿದೆ. ಯಾಕಂದ್ರೆ ನೀನೇ ನನ್ನ ಪ್ರಪಂಚ.
ಸಾಕು ಸಾಕು ಬಿಟ್ರೆ ಸಿನಿಮಾ ಸಂಭಾಷಣೆನೇ ಬರೆದು ಬಿಡ್ತೀಯ ನೀನು. ತ್ರಿಶೂಲ್, ಇದು ಯಾವ ಸಂಭಾಷಣೆನೂ ಅಲ್ಲ, ನನ್ನ ಮನ್ಸಿನ ಮಾತು. ಆಯ್ತಾಯ್ತಾಯ್ತಾಯ್ತಾಯ್ತು, ಇವಾಗ ನೀನು ನಗ್ನಗ್ತಾ ಇದೆಯಲ್ಲ, ನೀನ್ ಯಾವಾಗ್ಲೂ ಹೀಗೆ ಇರ್ಬೇಕು. ದುಃಖ ಅನ್ನೋದು ನಿನ್ನ ಪಕ್ಕ ಕೂಡ ಸುಳಿಬಾರ್ದು. ಓಕೆ? ಬಾಬಾ ಹೇಳಿದ ಎಲ್ಲ ಗುರುತುಗಳು ಇದೆ ಅಂದ ಮೇಲೆ ಇದೇ ಜಾಗನ. ಓಂ ರಾಮ್ ಗ್ರೀಂ. ಮಹಾತಾಯಿ ಚಾಮುಂಡೇಶ್ವರಿ, ಇನ್ನು ನನ್ಯಾರು ತಡೆಯಕ್ಕಾಗಲ್ಲ. ನನ್ನ ಶತ್ರುಗಳ ವಿನಾಶ ಖಂಡಿತ. ಬಾಬಾ, ನೀವು ಹೇಳಿದಾಗೆ ದೇವಿ ಆಯುಧನ ತಂದಿದ್ದೀನಿ. ಬೇಷ್, ಇದು ನಿನ್ನಿಂದ ಸಾಧ್ಯ ಅಂತ ಅರಿತಿದ್ದೆ. ನೀನು ನನ್ನ ನಂಬಿಕೆಯನ್ನು ಉಳಿಸ್ಕೊಂಡಿದ್ಯ. ಹೌದು, ತ್ರಿಶೂಲ ಮಾತ್ರ ಕಾಣಿಸ್ತಾ ಇದೆ. ನಾಗಮಣಿಯಲ್ಲಿ ನಾಗಮಣಿನ ನಾನೊಂದು ಸುರಕ್ಷಿತವಾದ ಜಾಗದಲ್ಲಿ ಇಟ್ಟಿದ್ದೀನಿ. ನನ್ನ ಬಿಟ್ಟು ಬೇರೆಯವ್ರಿಗೆ ಸಿಗಕ್ ಸಾಧ್ಯನೇ ಇಲ್ಲ. ಬಾಬಾ, ಈ ತ್ರಿಶೂಲ ತಂದ್ರೆ ನನ್ನ ಶತ್ರು ಸಂಹಾರ ಆಗತ್ತೆ ಅಂತಂದ್ರೆ ಆರಂಭ ಆಗಿದ್ಯಾ? ಇಲ್ಲ. ಶತ್ರು ವಿನಾಶಕ್ಕೆ ಸಕಲ ಸಿದ್ಧತೆಗಳಾಗಬೇಕು. ವಿನಾಶಿನಿ ರಾಕ್ಷಸನ ಆವಾಹನೆಯಾಗಬೇಕು. ರಾಕ್ಷಸನ ಕೊಡುವುದನ್ನು ಓಂ ಹ್ರೀಂ ಹೂಂ ಓಂ ನಮೋ ಕಾಳಿಕಾಯೇ ನಮಃ. ಓಂ ಹ್ರೀಂ ಹ್ರೂಂ ಮಾಯಾಸುರಾಯ ನಮಃ.
ಬಾಬಾ ಯಾರಿವನು? ಮಾಯಾಸುರ. ನಿನ್ನ ಶತ್ರುಗಳನ್ನು ಸಂಹಾರ ಮಾಡೋ ಅಸುರ. ಇವನು ನನ್ನ ಶತ್ರುಗಳನ್ನು ನಾಶ ಮಾಡ್ತಾನ. ಇಷ್ಟು ವರ್ಷದಿಂದ ನಾನೇ ನಾಗಲೋಕದವ್ರನ್ನ ಹುಡುಕ್ತಾನೆ ಇದ್ದೀನಿ, ನನ್ನ ಕೈಲೇ ಆಗಿಲ್ಲ. ಇವನವನ್ನ ಸಾಯಿಸ್ತಾನ? ನನ್ನ ಶಕ್ತಿಯ ಪರಾಕಾಷ್ಠೆ ಅರಿವಿಲ್ಲದೆ ಮಾತನಾಡಬೇಡ. ಅಷ್ಟೊಂದು ಬಲಿಷ್ಠನ ನೀನು? ನಾಗಲೋಕದವ್ರನ್ನೇ ಸಂಹಾರ ಮಾಡ್ತೀಯ? ನನ್ನ ಶಕ್ತಿಯನ್ನು ಅರಿವಿದ್ದೀಯಾ? ಎಲ್ಲಿ ಬಾಬಾ ಅವನು? ಯಾರದು? ಯಾರದು? ಬಿಡು ಕೈ, ಬಿಡು ಕೈ. ಬಾಬಾ ಏನಾಗ್ತಿದೆ ಇಲ್ಲಿ? ನೀನು ಬಿಡು ನನ್ನ. ನಾನು ಮಾಯಾಸುರ. ನನ್ನನ್ನು ಕೆಣಕಿದರೆ ಉಗ್ರ ಸ್ವರೂಪಿ. ಮಾಯಾಸುರ, ನಿನ್ನನ್ನು ಕರೆಸಿರೋದೇ ಅವನು. ಅವನ ಪ್ರಾಣ ತೆಗೆಯುವ ಕೆಲಸ ಮಾಡ್ತಾ ಇದೀಯಾ? ಬಿಡು ಅವನನ್ನ. ಇದೇ ಕೊನೆ. ನನ್ನ ಶಕ್ತಿಯನ್ನು ಅನುಮಾನಿಸಿದರೆ ಪರಿಣಾಮ ಎದುರಿಸಬೇಕಾಗುತ್ತದೆ. ಅದು ಯಾರಾದರೂ ಸರಿ. ಮಾಯಾಸುರ, ನಿನ್ನನ್ನು ಕರೆಸಿರೋದು ಇವನ ಶತ್ರುಗಳ ಸಂಹಾರಕ್ಕೆ. ಯಾರು ಇವನ ಶತ್ರು? ನಾಗಲೋಕದಿಂದ ಬಂದಿರೋ ಯಾವುದೇ ಜೀವಿಗಳಾಗಿರಬಹುದು, ಅವುಗಳು ಇವನ ಶತ್ರುಗಳು. ಮುಖ್ಯವಾಗಿ ಇಚ್ಛಾಧಾರಿ ನಾಗಗಳನ್ನ ನೀನು ಸಂಹರಿಸಬೇಕು. ನನಗೆ ಕೆಲಸವನ್ನು ಒಪ್ಪಿಸುವ ಮುನ್ನ ಒಮ್ಮೆ ಯೋಚಿಸಿ. ನಾನು ಒಮ್ಮೆ ನಿಶ್ಚಯಿಸಿದರೆ ಅದೇ ಅಂತಿಮ. ನಿಮ್ಮ ಯಾವ ಬದಲಾವಣೆಗೂ ನಾನು ಎಟುಕುವುದಿಲ್ಲ. ನಮ್ಮ ನಿರ್ಧಾರದಲ್ಲಿ ಯಾವ ಬದಲಾವಣೆನೂ ಇಲ್ಲ. ನಾಗಲೋಕದಿಂದ ಬಂದ ಯಾವ ಜೀವಿನಾದ್ರೂ ಸರಿ, ಸಾಯಿಸು. ಈ ಕೆಲಸ ಮುಗಿಯಿತು ಅಂದುಕೊಳ್ಳಿ. ಹಾ, ಗಮನವಿರಲಿ. ಇದೇ ನಿಮ್ಮ ಕೊನೆಯ ಭೇಟಿ. ಮುಂದೆಂದೂ ಸಾಧ್ಯವಿಲ್ಲ. ನೀವು ಬಯಸಿದರೂ ಕೂಡ. ನಾವು ಹೇಳಿದ ಕೆಲಸದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ನಿನ್ನ ಕೆಲಸ ಮುಗಿದ ಮೇಲೆ ನಿನ್ನ ಲೋಕಕ್ಕೆ ಮರಳು. ನಿಮ್ಮ ಶತ್ರುವಿನ ವಿನಾಶದ ಕಾಲ ಆರಂಭ. ದಿಗ್ವಿಜಯ, ಇನ್ನು ನಿನ್ನ ಕೆಲಸ ಮುಗಿಯಿತು ಎಂದುಕೋ. ಮನೆಗೆ ಮರಳಿ ಮನೆಯವರ ಜೊತೆ ದುರ್ಗಾಷ್ಟಮಿ ಆಚೆ. ಆಗ್ಲಿ ಬಾಬಾ. ವಿಜಯೀ ಭವ. ಜೈ ಮಹಾಕಾಲ. ವಿಷಯ ಏನೋ ಇದೆ, ನೀವು ಸುಮ್ನೆ ಖುಷಿಯಾಗಿರಲ್ವಲ್ಲ? ಏನ್ ಮ್ಯಾಟರು? ಏನಿಲ್ವಲ್ಲ, ಸುಮ್ನೆ ಹಾಗೆ ನೋಡಿ. ಅದಕ್ಕೆ ಸುಮ್ನೆ ನಗೋರ್ನ ಬೇರೆನೆ ಅನ್ಕೊಂತಾರೆ. ಈಗ ನೀವು ವಿಷಯ ಹೇಳಿಲ್ಲ ಅಂದ್ರೆ ನಾನು ಅದನ್ನೇ ಅನ್ಕೋಬೇಕಾಗತ್ತೆ. ಪರವಾಗಿಲ್ಲ, ಅನ್ಕೋ. ಅದ್ಗೆ ಇವಾಗೇನು ಹೇಳ್ತಿರೋ ಇಲ್ವೋ? ಅದು ರೀನಾ, ನಿಮ್ಮಣ್ಣ. ಹಾ, ನಮ್ಮಣ್ಣ ನನಗ್ ಸೀರೆ ಕೊಡ್ಸ್ದ. ಓ, ಯಾರು? ತ್ರಿವಿಕ್ರಮ್ ರೋನಾ? ಅವನಲ್ಲ. ಅವನ್ ಯಾಕೆ ನನಗ್ ಸೀರೆ ಕೊಡ್ಸ್ತಾನ್ರೀನಾ? ನನಗ್ ಸೀರೆ ಕೊಡ್ಸಿರೋದು ನನ್ ಗಂಡ. ಓ, ಸಾರಿ. ತ್ರಿಶೂಲ್ ಬ್ರೋ ಸ್ಯಾರಿ ಕೊಡ್ಸಿದ್ನಾ? ನನ್ ಕೈಲೇ ನಂಬಕ್ ಆಗ್ತಿಲ್ವಲ್ಲ. ನೀವ್ ಸುಳ್ಳು ಹೇಳ್ತಿಲ್ಲ ತಾನೆ? ನಾನ್ ಯಾಕೆ ಸುಳ್ಳು ಹೇಳಿ? ಅಲ್ಲ, ಅವನ್ ಯಾಕೆ ನಿಮಗ್ ಕೊಡಿಸ್ದ? ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ಅವ್ನ್ ನನ್ ಗಂಡ. ನನಗ್ ಸೀರೆ ಕೊಡ್ಸ್ದೆ, ಇನ್ಯಾರಿಗೆ ಸೀರೆ ಕೊಡ್ಸ್ತಾನೆ? ಅಲ್ಲ, ಅದೋಕೆ. ಅದ್ಕೆ ನನಗ್ ಯಾಕೋ ಎಲ್ಲೋ ಮಿಸ್ ಹೊಡಿತಿದ್ಯಲ್ಲ. ನನ್ಗೆ ಇಲ್ಲಿವರೆಗೂ ನಮ್ಮಣ್ಣ ಏನೂ ಕೊಡ್ಸಿಲ್ಲ. ನಿಮಗ್ ಗೊತ್ತಾ? ನನ್ ಮೇಲ್ ಪ್ರೀತಿ ಇದೆ, ಅದಕ್ಕೆ ಕೊಡಿಸ್ದ. ಅಂದ್ರೆ ಅಣ್ಣಂಗ್ ನನ್ ಮೇಲೆ ಪ್ರೀತಿ ಇಲ್ವಾ?
ನನ್ ಮೇಲಿರೋಷ್ಟು ನಿನ್ ಮೇಲೆ ಇಲ್ಲ ಅನ್ಸುತ್ತೆ ಬಿಡು. ಓ ಮೈ ಗಾಡ್, ಅಣ್ಣ ಇಷ್ಟು ಬೇಗ ಚೇಂಜ್ ಆಗೋದ್ನಾ? ನನ್ ಪ್ರೀತಿ ಅವನ್ನ ಬದಲಾಯಿಸಿದೆ ರೀನಾ. ಅಯ್ಯೋ, ಈ ತರನೂ ಆಗತ್ತಾ? ಹೌದು ರೀನಾ, ಎಷ್ಟೇ ಆದ್ರೂ ನಾವಿಬ್ರು ಗಂಡ ಹೆಂಡತಿ ಅಲ್ವಾ. ಇರ್ಲಿ ಇರ್ಲಿ ಅತ್ಗೆ, ಇನ್ನು ಎಷ್ಟ್ ದಿನ ಕೊಚ್ಕೊಳ್ತೀರಾ ಅಂತ ನಾನು ನೋಡ್ತೀನಿ. ನಮ್ಮಣ್ಣ ನಿಮ್ಗಿಂತ ಜಾಸ್ತಿ ನನ್ನನ್ನೇ ಪ್ರೀತಿ ಮಾಡೋದು ಅಂತ ಪ್ರೂವ್ ಮಾಡ್ತೀನಿ. ರೀನಾ, ಅಂತ ಕನ್ಸೆಲ್ಲ ಕಾಣ್ಬೇಡ. ಏನು ಕನ್ಸ? ಬರುತ್ತೆ ಅತ್ಗೆ, ನನಗೂ ಟೈಮ್ ಬರುತ್ತೆ. ಆಗ ನೀವೇ ಬಂದು ರೀನಾ ನೀನ್ ಹೇಳಿದ್ ಸರಿ, ನಿಮ್ಮಣ್ಣ ನನ್ಗಿಂತ ಜಾಸ್ತಿ ನಿನ್ನೇ ಪ್ರೀತಿ ಮಾಡೋದು ಅಂತ ಹೇಳ್ತೀರಾ. ನೋಡ್ತಾ ಇರಿ. ಓಹೋ ರಮೆ,